ನಮಸ್ತೆ. ಮೋಸ್ಟ್ ಆಫ್ ಪೇಷಂಟ್ಸು ಕಂಪ್ಲೇಂಟ್ ಮಾಡ್ತಿರ್ತಾರೆ, ಎಸ್ಪೆಷಲಿ ಹೆಣ್ಮಕ್ಳು ಮಾತ್ರ. ಮೇಡಮ್, ನಮಗೆ ಬಿಳೆ ಮುಟ್ಟಿನ ಸಮಸ್ಯೆ ಇದೆ, ತೋರಿಸಿದಾಗ ಕಡಿಮೆ ಆಗುತ್ತೆ, ಅದು ಆಗಿ ಸ್ವಲ್ಪ ದಿನಕ್ಕೆ ಮತ್ತೆ ಸ್ಟಾರ್ಟ್ ಆಗಿಬಿಡುತ್ತೆ, ಇದಕ್ಕೆ ಕಾರಣ ಏನು ಅಂತ ಕೇಳ್ತಾರೆ. ಅದಕ್ಕೆ ತುಂಬ ಕಾರಣಗಳಿದೆ. ಅದಕ್ಕೂ ಮುಂಚೆ ಸರ್ವೇ ಸಾಮಾನ್ಯವಾಗಿ ಪ್ರತಿಯೊಂದು ಹೆಣ್ಮಕ್ಳಲ್ಲೂ ಕೂಡ ಬೆಳೆಮುಟ್ಟು ಆಗುತ್ತೆ. ಯಾವಾಗ ಅಂತ ಅಂದರೆ ಪೀರಿಯಡ್ಸ್ ಆಗಿ 14ನೇ ದಿನ ಅಂದರೆ ಓವ್ಯುಲೇಷನ್ ಟೈಮಲ್ಲಿ, ಅಥವಾ ಪೀರಿಯಡ್ಸ್ ಆಗೋಕ್ಕೂ ಮುಂಚೆ, ಪೀರಿಯಡ್ಸ್ ಆದ ನಂತರ ಆಗೋದು ಸಾಮಾನ್ಯ. ಇದರಿಂದ ಏನೂ ತೊಂದರೆ ಆಗಲ್ಲ. ಅದು ಮೇನ್. ಇದು ಬಿಟ್ಟು ಬೇರೆ ದಿನಗಳಲ್ಲೂ ಕೂಡ ಆಗ್ತಿತ್ತು ಅಥವಾ ಇದರ ಜೊತೆಗೆ ಬೇರೆ ಬೇರೆ ಲಕ್ಷಣಗಳು ಇತ್ತು ಅಂತ ಅಂದರೆ ನೀವು ಡಾಕ್ಟರ್ ಹತ್ರ ಟ್ರೀಟ್ಮೆಂಟ್ ತಗೋಬೇಕು. ಕಾರಣ ಏನು ಆ ತೊಂದರೆ ಆಗಕ್ಕೆ ಅಂತ ಅಂದರೆ, ಫಸ್ಟ್ ಒನ್ನು ಇನ್ಫೆಕ್ಷನ್. ಅದು ವೈರಲ್ ಇನ್ಫೆಕ್ಷನ್ ಆಗಿರ್ಬೋದು, ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆಗಿರ್ಬೋದು, ಅಥವಾ ಲೈಂಗಿಕ ಕ್ರಿಯೆಯಿಂದ ಹರಡೋ ಇನ್ಫೆಕ್ಷನ್ಸ್, ನಾವು STI ಅಂತ ಹೇಳಿ ಕರಿತೀವಿ. ಇದು ಬಿಟ್ಟರೆ ಶುದ್ಧತೆ, ಹೈಜೀನ್ ಕೊರತೆ ಇತ್ತು ಅಂತ ಅಂದ್ರೂ ಕೂಡ ಈ ಸಮಸ್ಯೆ ಕಾಣಿಸುತ್ತೆ. ಅದಾದಮೇಲೆ ರಕ್ತಹೀನತೆ ಏನಾದರೂ ಇತ್ತು, ರಕ್ತ ಕಡಿಮೆ ಇತ್ತು ನಿಮ್ಮಲ್ಲಿ, ಅಥವಾ ಪೌಷ್ಟಿಕಾಂಶದ ಕೊರತೆ ಏನಾದರೂ ಇತ್ತು ಅಂತ ಅಂದ್ರೂ ಕೂಡ ಈ ತೊಂದರೆ ಕಂಡುಬರುತ್ತೆ. ಯಾವಾಗ ನಾವು ಟ್ರೀಟ್ಮೆಂಟ್ ತಗೋಬೇಕು ಅಂತ ಅಂದರೆ, ತಿಂಗಳ ಪೂರ್ತಿನೂ ಆಗುತ್ತೆ, ಅದರಿಂದ ತುಂಬ ಸ್ಮೆಲ್ ಇರುತ್ತೆ, ಅದಾದಮೇಲೆ ಇಚ್ಚಿಂಗ್ ತುಂಬ ಇರುತ್ತೆ, ತುರಿಕೆ ಬರುತ್ತೆ, ಫುಲ್ ಇರಿಟೇಷನ್ಸ್ ಆಗುತ್ತೆ ನಮಗೆ, ಅಥವಾ ಕೆಳಗಿನ ಹೊಟ್ಟೆ ಭಾಗ ತುಂಬ ನೋವು ಬರುತ್ತೆ ಅಂತ ಅಂದಾಗ, ಅಥವಾ ಹಳದಿ ಸ್ರಾವ, ಕಂದು ಬಣ್ಣದ ಸ್ರಾವ ಏನಾದರೂ ಆದರೆ, ಅಥವಾ ಪದೇ ಪದೇ ಜ್ವರ ಬರೋದಾಗಿರಲಿ, ಅಥವಾ ಫುಲ್ ಬಾಡಿ ವೀಕ್ನೆಸ್ ಅನ್ನಿಸ್ತಿತ್ತು ಅಂತ ಅಂದರೆ, ಸೊ ತಕ್ಷಣ ವೈದ್ಯರ ಹತ್ರ ಟ್ರೀಟ್ಮೆಂಟ್ ತಗೊಳ್ಳಿ. ಹೆಲ್ತ್ ಈಸ್ ವೆಲ್ತ್. ಟೇಕ್ ಕೇರ್ ಆಫ್ ಯುವರ್ ಬಾಡಿ, ಟೇಕ್ ಕೇರ್ ಆಫ್ ಯುವರ್ ಹೆಲ್ತ್. ಓಕೆ, ಥ್ಯಾಂಕ್ ಯು. ಇದನ್ನು ಅದೇ ರೀತಿ ಬಿಟ್ಟರೆ, ಅಥವಾ ತುಂಬ ವರ್ಷಗಳಿಗೆ ಹಾಗೆ ಬಿಟ್ಟರೆ, ಅಥವಾ ತುಂಬ ದಿನಗಳು ಹಾಗೆ ಬಿಟ್ಟರೆ, ಇದರದ್ದೇ ಆದಂಥ ಕಾಂಪ್ಲಿಕೇಶನ್ಸ್ ಆಗಿ ನಿಮಗೆ ಮುಂದೆ ಇನ್ನು ತೊಂದರೆಗಳು ಆಗ್ಬೋದು. ಸೊ ಆರೋಗ್ಯವೇ ಮಹಾಭಾಗ್ಯ. ಕಾಪಾಡ್ಕೊಳ್ಳಿ. ಓಕೆ.